ಮಲೆನಾಡಿನಲ್ಲೇ ಇಂದು ಮೋದಿ ಮೇನಿಯಾ. ಕಲಬುರಗಿ ಬೆನ್ನಲ್ಲೇ ಶಿವಮೊಗ್ಗದಲ್ಲಿ ಮೋದಿ ಪ್ರಚಾರ. ಬಿಜೆಪಿ ಅಭ್ಯರ್ಥಿಗಳ ಪ್ರಚಾರವನ್ನು ಕೈಗೊಂಡ ಮೋದಿ. ಶಿವಮೊಗ್ಗ, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಉಡುಪಿ, ದಾವಣಗೆರೆ ಕ್ಷೇತ್ರಗಳ ಅಭ್ಯರ್ಥಿಗಳ ಪರ ಪ್ರಚಾರ. ಅಲ್ಲಮಪ್ರಭು ಮೈದಾನದಲ್ಲಿ ನಡೆಯುತ್ತೆ ಸಮಾವೇಶ. ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ಎಲೆಕ್ಷನ್ ಡೇಟ್ ಅನೌನ್ಸ್ ಆದ ದಿನ ಕೂಡ ಅವರು ಕರ್ನಾಟಕದಲ್ಲೇ ಇದ್ರು. ಇವತ್ತು ಮತ್ತೆ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ತಮ್ಮ ಪಕ್ಷಗಳ ಪ್ರಮುಖ ಅಭ್ಯರ್ಥಿಗಳ ಪರವಾಗಿ ಪ್ರಚಾರವನ್ನ ಕೂಡ ನಡೆಸ್ತಾ ಇದ್ದಾರೆ. ಎಲೆಕ್ಷನ್ ಹಿನ್ನೆಲೆಯಲ್ಲಿ ಅವರ ಆಗಮನ ಒಂದು ರೀತಿಯಲ್ಲಿ ಬಿಜೆಪಿ ಕಾರ್ಯಕರ್ತರಲ್ಲಿ ಮಿಂಚಿನ ಸಂಚಾರವನ್ನ ಉಂಟು ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ನಾಯಕರಲ್ಲಿ ಭರವಸೆ ಮೂಡ್ತಾ ಇದೆ. ಯಾಕಂದ್ರೆ ಒಂದು ಕಡೆ ನಾವು ನೋಡ್ತಾ ಇದ್ದೀವಿ ಸಾಕಷ್ಟು ಭಿನ್ನಾಭಿಪ್ರಾಯ, ಭಿನ್ನ ಮತ. ಮತ್ತೊಂದು ಕಡೆ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬರ್ತಾ ಇರುವಂತದ್ದು, ಭಾಷಣವನ್ನ ಮಾಡ್ತಾ ಇರುವಂತದ್ದು. ಈ ಭಾಷಣದಲ್ಲಿ ಅವರು ಪ್ರಮುಖವಾಗಿ ಗಮನಿಸಬಹುದಂತ ಅಂಶ ಯಾವುದು, ಹೇಳಬಹುದಾದಂತ ಅಂಶ ಯಾವುದು ಅನ್ನೋದಾದ್ರೆ, ಒಂದು ಕಡೆ ತಮ್ಮ ಸರ್ಕಾರದ ಸಾಧನೆ, ಮತ್ತೊಂದು ಕಡೆ ಕಾಂಗ್ರೆಸ್ನ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ. ಯಾಕಂದ್ರೆ ಮೊನ್ನೆ ಕಲಬುರಗಿಯಲ್ಲೂ ಕೂಡ ಇದೇ ಒಂದು ಪ್ಯಾಟರ್ನ್ ಅನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಂದು ಫಾಲೋ ಮಾಡಿದ್ರು. ಮತ್ತೊಂದು ಕಡೆ ನಾವು ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿರ್ತಕ್ಕಂತಹ ಬೆಳವಣಿಗೆ ಆಗ್ತಾ ಇದೆ ಅಂತ. ಇನ್ನು ಕೇಂದ್ರ ನಾಯಕರ ಸಂಧಾನಕ್ಕೂ ಬಗ್ತಾ ಇಲ್ಲ ಈಶ್ವರಪ್ಪ. ಮೋದಿ ಕಾರ್ಯಕ್ರಮಕ್ಕೆ ಹೋಗೋದಿಲ್ಲ ಅಂತ ಹೇಳಿದ್ದಾರೆ ಈಶ್ವರಪ್ಪ. ಮೋದಿ ಅವರಿಗೆ ಕ್ಷಮೆಯನ್ನ ಕೇಳ್ತೇನೆ ಅಂತ ಇದೇ ವೇಳೆ ಹೇಳಿರುವಂತದ್ದು ಈಶ್ವರಪ್ಪನವರು. ಶಿವಮೊಗ್ಗದಿಂದ ಗೆದ್ದು ಮೋದಿ ಅವರ ಬಳಿಗೆ ತೆರಳುತ್ತೇನೆ, ಕುಟುಂಬ ರಾಜಕಾರಣದ ವಿರುದ್ಧ ನನ್ನ ಹೋರಾಟ ಅಚಲ ಅಂತ ಈಶ್ವರಪ್ಪನವರು ಹೇಳಿರುವಂತದ್ದು. ಪಕ್ಷೇತರನಾಗಿ ಸ್ಪರ್ಧೆಯನ್ನ ಮಾಡ್ತೇನೆ ಅಂತ ಕೂಡ ಮಾಜಿ ಡಿಸಿಎಂ ಈಶ್ವರಪ್ಪನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಶ್ವರಪ್ಪನವರು ಈ ಬಾರಿ ಅಚಲರಾಗಿದ್ದಂತೆ ತೋರ್ತಾ ಇದೆ. ಯಾಕಂದ್ರೆ ಕಳೆದ ಬಾರಿ ವಿಧಾನಸಭೆ ಎಲೆಕ್ಷನ್ ಸಮಯದಲ್ಲಿ ಅವರಿಗೆ ಟಿಕೆಟ್ ಅನ್ನ ನಿರಾಕರಣೆ ಮಾಡಿದಾಗ ಒಪ್ಪಿಕೊಂಡಿದ್ರು ಅವರು. ಆದ್ರೆ ಈಗ ತಮ್ಮ ಮಗನಿಗೆ ಹಾವೇರಿ ಟಿಕೆಟ್ ತಪ್ಪಿರುವಂತ ಬೆನ್ನಲ್ಲೇನೆ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈಶ್ವರಪ್ಪನವರು. ಪ್ರತಾಪ್ ಸಿಂಹ ಇರ್ಬೋದು, ಅವ್ರು ಏನು ಉದ್ದೇಶಗಳು ಇಟ್ಕೊಂಡು ರಾಜಕಾರಣ ಮಾಡ್ತಾ ಇದ್ದಾರೆ, ಒಂದು ಕುಟುಂಬದ ರಾಜಕಾರಣದ ವಿರುದ್ಧ. ಅದೇ ನಂದು ಉದ್ದೇಶ. ಹಿಂದುತ್ವವನ್ನು ಉಳಿಸಬೇಕು ಅಂತೇನಿದೆ ಮೋದಿಯವರ ಕನಸು, ಅದು ನನ್ನದೇ ಉದ್ದೇಶ ಇದೆ. ಯಾಕೆಂತಂದರೆ ಕರ್ನಾಟಕ ರಾಜ್ಯದಲ್ಲಿ ಹಿಂದುತ್ವ ಹೋರಾಟಗಾರಗಳಿಗೆ ಹಿನ್ನಡೆ ಆಗ್ತಾರೆ ಅಂತ ನಾವು ನೇರವಾಗಿ ಕಾಣ್ತಾ ಇದ್ದೀವಿ. ಅದು ಸಿ.ಟಿ. ರವಿ ಇರ್ಬೋದು, ಪ್ರತಾಪ್ ಸಿಂಹ ಇರ್ಬೋದು, ಅದೇ ರೀತಿ ಶ್ರೀಯುತ ಸದಾನಂದ ಗೌಡರು ಇರ್ಬೋದು, ಬಸವನಗೌಡ ಪಾಟೀಲ್ ಯತ್ನಾಳ್ ಇರ್ಬೋದು, ನಳಿನ್ ಕುಮಾರ್ ಕಟೀಲ್ ಇರ್ಬೋದು, ನನಗಿರ್ಬೋದು, ಎಲ್ಲರೂ ಹಿಂದುತ್ವವಾದಿಗಳನ್ನು ಒಂದು ರೀತಿಯ ತುಳಿಯುವಂಥ ಪ್ರಯತ್ನ ಕರ್ನಾಟಕ ರಾಜ್ಯದಲ್ಲಿ ಆಗ್ತಾ ಇರೋದನ್ನು ನಾವ್ಯಾರು ಸಹಿಸಲ್ಲ. ಹಿಂದುತ್ವವನ್ನು ಉಳಿಸಬೇಕು ಅಂತ ಏನು ನರೇಂದ್ರ ಮೋದಿ ಇದ್ದಾರೆ, ಅವ್ರು ನರೇಂದ್ರ ಮೋದಿಯವ್ರ ಕನಸನ್ನು ನನಸು ಮಾಡೋದಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡ್ತೀವಿ. ಅಂಥ ಒಬ್ಬ ದೇವರು ನಮ್ಮೂರಿಗೆ ಬರ್ತಾ ಇರೋದು ನಿಜಕ್ಕೂ ತುಂಬ ಸಂತೋಷ. ಅವ್ರ ಉದ್ದೇಶವನ್ನು, ಅವರ ಸಿದ್ಧಾಂತವನ್ನು ಈಡೇರಿಸೋ ದಿಕ್ಕಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡ್ತೀವಿ ಅಂಥೇಳಿ ನಾನು ಮಾನ್ಯ ನರೇಂದ್ರ ಮೋದಿಯವರಿಗೆ, ಯಾಕೆಂದರೆ ನಾನಿವತ್ತು ಶಿವಮೊಗ್ಗ ಜಿಲ್ಲೆಯ ವಿವಿಧ ಮಠಾಧೀಶರ ಹತ್ರ ಹೋಗಿ ನಾನು ಆಶೀರ್ವಾದ ತೊಗೊಂಡು ಬರ್ತಾ ಇದ್ದೀನಿ. ನಾನು ಅವ್ರ ಕಾರ್ಯಕ್ರಮದಲ್ಲಿ ಇರೋಕ್ಕಾಗಲ್ಲ, ದಯವಿಟ್ಟು ನನಗೆ ಕ್ಷಮಿಸಿ. ನಾನು ಈ ಶಿವಮೊಗ್ಗ ಜಿಲ್ಲೆಯ ಜನರ ಆಶೀರ್ವಾದವನ್ನು ಪಡೆದು ಖಂಡಿತ ಲೋಕಸಭೆಯಲ್ಲಿ ಗೆದ್ದು ನಿಮ್ಮ ಹತ್ರನೇ ಬರ್ತೀನಿ ಅನ್ನೋಂಥ ಒಂದು ಆಶ್ವಾಸನೆಯನ್ನು ಇವತ್ತು ನರೇಂದ್ರ ಮೋದಿಯವರು ಕೊಡ್ತಾ, ಇನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಮಾವೇಶ, ಮತ್ತೊಂದು ಕಡೆ ಬಂಡಾಯವೆದ್ದಿರ್ತಕ್ಕಂಥ ಈಶ್ವರಪ್ಪ, ಎಲ್ಲದರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣ, ಇವತ್ತು ಅಲ್ಲಿಯ ಒಂದು ವಾತಾವರಣ ಹೇಗಿದೆ? ಯಾಕಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬರ್ತಾ ಇರುವಂತದ್ದು, ಅಲ್ಲಿ ದೊಡ್ಡ ಮಟ್ಟದಲ್ಲಿ ಇವತ್ತು ಸಮಾವೇಶ ಆಗ್ತಾ ಇದೆ, ಎಲ್ಲದರ ಚಿತ್ರಣವನ್ನ ವಿವರಿಸೋದಾದ್ರೆ. ರಾಘವೇಂದ್ರ, ಮಲೆನಾಡಿನ ಹೆಬ್ಬಾಗಿಲಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇರುವಂಥದ್ದು ಸಹಜವಾಗಿಯೇ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಂಡಿರುವಂಥದ್ದು ಇವರ ಪ್ರವಾಸ. ಯಾಕಂದ್ರೆ ಶಿವಮೊಗ್ಗ ಅನ್ನುವಂಥದ್ದು ಬಿಜೆಪಿ ಭದ್ರಕೋಟೆ ಆಗಿದೆ, ಯಡಿಯೂರಪ್ಪನವರ ನೆಲೆ ಕೂಡ ಆಗಿರುವಂಥದ್ದು. ಇಂತಹ ಸಂದರ್ಭದಲ್ಲಿ ಅಲ್ಲಿ ಪ್ರಮುಖವಾಗಿ ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನು ಮಾಡೋದ್ರ ಮುಖಾಂತರವಾಗಿ ಅಕ್ಕಪಕ್ಕದ ಅಭ್ಯರ್ಥಿಗಳ ಪರವಾಗಿ ಕೂಡ ಮತಯಾಚನೆ ಮಾಡೋದಕ್ಕೂ ಕೂಡ ಈಗಾಗಲೇ ನರೇಂದ್ರ ಮೋದಿ ಅವರು ಸಜ್ಜಾಗಿರುವಂಥದ್ದು. ಆದರೆ ಸ್ವಪಕ್ಷದಲ್ಲೇ ಎಲ್ಲೊಂದು ಕಡೆ ದೊಡ್ಡ ಮಟ್ಟದಲ್ಲಿ ಈಗ ಮುಜುಗರ ತರುವಂಥ ಬೆಳವಣಿಗೆಗಳು ಆಗ್ತಾ ಇರುವಂಥದ್ದು. ಯಾಕಂದ್ರೆ ಯಡಿಯೂರಪ್ಪನವರ ವಿರುದ್ಧವಾಗಿಯೇ ಈಶ್ವರಪ್ಪನವರು ರೆಬಲ್ ಆಗಿರುವಂಥದ್ದು. ಎಲ್ಲೋ ಒಂದು ಕಡೆ ಈಗಾಗಲೇ ಈಶ್ವರಪ್ಪ
ಈಶ್ವರಪ್ಪನವ್ರನ್ನ ಮನವೊಲಿಸುವಂತ ನಿಟ್ಟಿನಲ್ಲಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಏನಿದ್ದಾರೆ ರಾಜ್ಯ ಬಿಜೆಪಿ ಚುನಾವಣಾ ಉಸ್ತುವಾರಿ ಅವರು ಸತತವಾಗಿ ಪ್ರಯತ್ನವನ್ನು ಕೂಡ ಮಾಡಿದ್ರು. ಆದ್ರೆ ಎಲ್ಲೊಂದು ಕಡೆ ಅದು ಮಾತುಕತೆ ವಿಫಲ ಆಗಿದೆ ಅನ್ನೋದ್ರ ಕೂಡ ಹೇಳಲಾಗ್ತಾ ಇರುವಂತದ್ದು. ಈಗಾಗಲೇ ಈಶ್ವರಪ್ಪನವರು ತಮ್ಮ ಅಚಲ ನಿರ್ಧಾರವನ್ನ ಯಾವುದೇ ಕಾರಣಕ್ಕೂ ಕೂಡ ಅದನ್ನ ಮನಸ್ಸನ್ನ ಬದಲಾವಣೆ ಮಾಡಬಾರ್ದು ಅನ್ನೋ ಒಂದು ಮನಸ್ಥಿತಿಗೆ ಬಂದಿರುವಂತದ್ದು. ಯಾಕಂದ್ರೆ ಈಗಾಗಲೇ ಲೋಕಸಭಾ ಚುನಾವಣೆ ಟಿಕೆಟ್ ಆಕಾಂಕ್ಷಿ ಆಗಿದ್ರು ಪುತ್ರನಿಗೆ ಟಿಕೆಟ್ ಅನ್ನು ಕೊಡಿಸಬೇಕು ಅನ್ನುವಂಥದ್ದು. ಆದ್ರೆ ಈಗ ಎಲ್ಲೋ ಒಂದ್ ಕಡೆ ಯಡಿಯೂರಪ್ಪನವರಿಂದ ಕೈ ತಪ್ಪಿದೆ ಅನ್ನೋ ಒಂದು ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಹೀಗಾಗಿ ಅಂತಿಮವಾಗಿ ಅವರು ರೆಬಲ್ ಆಗಿ ಸ್ಪರ್ಧೆ ಮಾಡುವಂತ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಸಜ್ಜಾಗಿದ್ದಾರೆ. ಈ ಬಹುಶಃ ಇದು ಎಲ್ಲ ಒಂದ್ ಕಡೆ ಪ್ರತಿಪಕ್ಷ ಕಾಂಗ್ರೆಸ್ಗೂ ಕೂಡ ಇದು ಆಹಾರವಾಗಿ ಪರಿಣಮಿಸುವಂತ ಸಾಧ್ಯತೆ ಕೂಡ ಇರುವಂತದ್ದು. ಯಾಕಂದ್ರೆ ಶಿವಮೊಗ್ಗದಲ್ಲೇನೆ ಇಷ್ಟು ದಿನಗಳ ಯಾವುದೇ ಒಂದು ಚುನಾವಣೆಗಳ ಸಂದರ್ಭದಲ್ಲೂ ಕೂಡ ಯಾವುದೇ ರೀತಿಯಂತ ಪ್ರಬಲ ಎದುರಾಳಿ ಆಗಿರ್ಬೋದು, ಮತ್ತೆ ಸ್ವಪಕ್ಷದಲ್ಲಿ ಈ ರೀತಿಯಾದಂತಹ ರೆಬಲ್ ನಾಯಕರು ಯಾರು ಕೂಡ ಇರಲಿಲ್ಲ. ಈಗ ಈಶ್ವರಪ್ಪನಂತ ನಾಯಕರೇ ರೆಬಲ್ ಆಗಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಿರುವಂತದ್ದು ಸಹಜವಾಗಿಯೇ ಒಂದು ರೀತಿ ರಾಘವೇಂದ್ರ ಅವರಿಗೆ ದೊಡ್ಡ ಮಟ್ಟದಲ್ಲಿ ಹಿನ್ನಡೆ ಆಗುತ್ತೆ ಅನ್ನೋದಕ್ಕೂ ಕೂಡ ಹೇಳಲಾಗ್ತಾ ಇರುವಂತದ್ದು. ಹೀಗಾಗಿ ಇವತ್ತಿನ ಸಮಾವೇಶದ ಮುಖಾಂತರವಾಗಿ ಒಗ್ಗಟ್ಟು ಪ್ರದರ್ಶನ ಮಾಡುವಂತ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಸಿದ್ಧತೆಯನ್ನ ಮಾಡ್ಕೊಂಡಿದ್ರು. ಆದ್ರೆ ಒಂದ್ ಕಡೆ ಆ ಒಂದು ಒಗ್ಗಟ್ಟಿನ ಬದಲು ಒಂದು ರೀತಿ ಮುಜುಗರವಾದಂತಹ ಬೆಳವಣಿಗೆಗಳು ಆಗುತ್ತಾ ಅನ್ನೋದ್ರ ಬಗ್ಗೆ ಕೂಡ ಈಗ ಜಿಲ್ಲೆಯಲ್ಲಿ ಈಗ ಮಾತುಗಳು ಕೇಳಿ ಬರ್ತಾ ಇರುವಂತದ್ದು. ರಾಘವೇಂದ್ರ, ಕೃಷ್ಣ, ಹಾಗೆ ಸಂಪರ್ಕದಲ್ಲಿರಿ, ಮತ್ತೆ ನಿಮ್ಮ ಬಳಿಯಲ್ಲಿ ಬರ್ತೀನಿ, ಕೆಲ ಮಾಹಿತಿಯನ್ನ ಪಡೆದುಕೊಳ್ತೀವಿ. ಈಗ ಪ್ರಮುಖವಾಗಿರ್ತಕ್ಕಂಥ ಮತ್ತೊಂದು ಸುದ್ದಿಯನ್ನ ಗಮನಿಸೋದಾದ್ರೆ, ಕ್ಷೇತ್ರ ಬದಲು ಮಾಡ್ತಾರಾ ಸುಮಾ? ಬಿಜೆಪಿ ವರಿಷ್ಠರ ಸೂಚನೆ ಏನು? 2 ಆಫರ್ ಯಾವುದಕ್ಕೆ ಓಕೆ? ಸಂಧಾನ ಸಕ್ಸಸ್ ಆಗಿದೆಯಾ? ಸವಾಲು ಸ್ವೀಕರಿಸ್ತಾರ? ಸುಮಾ ಕ್ಷೇತ್ರ ಕುತೂಹಲ, ಚಿಕ್ಕಬಳ್ಳಾಪುರಕ್ಕೆ ಸುಮಾ. ಮಂಡ್ಯ ಕಣದಿಂದ ಹಿಂದೆ ಸರಿದಿದ್ದಾರಾ ಸುಮಲತಾ ಅಂಬರೀಶ್? ಈ ಪ್ರಶ್ನೆ ಸದ್ಯ ಮೂಡ್ತಾ ಇರೋ ಅಂತದ್ದು. ಯಾಕಂದ್ರೆ ಸಂಧಾನ ಯಶಸ್ವಿಯಾಗಿದೆ ಅಂತ ಹೇಳಲಾಗ್ತಾ ಇದೆ, 2 ಆಫರ್ ಅನ್ನ ಕೊಟ್ಟಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಮಂಡ್ಯ ಕಣದಿಂದ ಹಿಂದೆ ಸರಿದಿದ್ದಾರಾ ಸುಮಲತಾ? ಸ್ವಾಭಿಮಾನಿ ಮಹಿಳೆ ಮುಂದಿನ ನಡೆ ಏನು? ಚಿಕ್ಕಬಳ್ಳಾಪುರದಿಂದ ಅಖಾಡಕ್ಕೆ ಇಳಿತಾರ ಸುಮಲತಾ ಅಂಬರೀಶ್? ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಈಗ ಮೂಡ್ತಾ ಇರುವಂತದ್ದು. ಚಿಕ್ಕಬಳ್ಳಾಪುರದಿಂದ ಸ್ಪರ್ಧೆ ಮಾಡೋದಕ್ಕೆ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಒಕ್ಕಲಿಗ ಮತಗಳು ಹೆಚ್ಚಿಗೆ ಇರ್ತಕ್ಕಂಥ ಚಿಕ್ಕಬಳ್ಳಾಪುರ ಕ್ಷೇತ್ರ, ಹೈಕಮಾಂಡ್ ಆಫರ್ಗೆ ಓಕೆ ಅಂತಾರ ಸುಮಲತಾ ಅಂಬರೀಶ್ ಅಂತಕ್ಕಂಥ ಪ್ರಶ್ನೆ ಈಗ ಮೂಡ್ತಾ ಇರುವಂತದ್ದು. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನು ಪಡೆದುಕೊಳ್ತೀವಿ. ನಮ್ಮ ಪ್ರತಿನಿಧಿ ಕೃಷ್ಣರಿಂದ ಲೈವ್ ನಲ್ಲೇ ಇದ್ದಾರೆ. ಕೃಷ್ಣ, ಈ ಒಂದು ನಡೆ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಪರಿಣಾಮವನ್ನ ಬೀರುತ್ತೆ? ಸುಮಲತಾ ಅಂಬರೀಶ್ ಚಿಕ್ಕಬಳ್ಳಾಪುರದಿಂದ ಸ್ಪರ್ಧೆಯನ್ನ ಮಾಡೋದಕ್ಕೆ ಒಪ್ಪಿಕೊಳ್ತಾರ? ಒಪ್ಪಿಕೊಳ್ಳೋದಿದ್ರೆ ಯಾಕೆ? ಒಪ್ಪಿಕೊಳ್ಳೋದಿಲ್ಲ ಅನ್ನೋದಿದ್ರು ಅದಕ್ಕೆ ಕಾರಣ ಏನು? ರಾಘವೇಂದ್ರ, ಈಗಾಗಲೇ ದೆಹಲಿಯಲ್ಲಿ ಸುಮಲತಾ ಅಂಬರೀಶ್ ಅವರು ಹೋಗಿರುವಂತದ್ದು ಬಿಜೆಪಿ ರಾಷ್ಟ್ರೀಯ ನಾಯಕರನ್ನ ಭೇಟಿ ಮಾಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿದ್ದಾರೆ. ಇಲ್ಲ ಒಂದು ಕಡೆ ಸುಮಲತಾ ಅಂಬರೀಶ್ ಅವರಿಗೆ ಚಿಕ್ಕಬಳ್ಳಾಪುರದಿಂದ ಸ್ಪರ್ಧೆ ಮಾಡುವಂತ ನಿಟ್ಟಿನಲ್ಲಿ ಸಲಹೆಗಳನ್ನ ಬಿಜೆಪಿ ಹೈಕಮಾಂಡ್ ನಾಯಕರು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಹೇಳಲಾಗ್ತಾ ಇರುವಂತದ್ದು. ಈಗಾಗಲೇ ಬಿಜೆಪಿ ವರಿಷ್ಠರಿಗೂ ಕೂಡ ಚಿಕ್ಕಬಳ್ಳಾಪುರ ಬಿಜೆಪಿ ಅಭ್ಯರ್ಥಿ ಆಯ್ಕೆ ಅನ್ನುವಂಥದ್ದು ದೊಡ್ಡ ಮಟ್ಟದ ಸವಾಲಾಗಿ ಪರಿಣಮಿಸಿದೆ. ಒಂದು ಕಡೆಗೆ ಈಗಾಗಲೇ ಅಲೋಕ್ ವಿಶ್ವನಾಥ್ ಇದ್ದಾರೆ, ಸುಧಾಕರ್ ಅವರು ಇದ್ದಾರೆ, ಅವರಿಬ್ಬರಿಗೂ ಕೂಡ ಟಿಕೆಟ್ ಅನ್ನು ಕೊಡುವಂತ ನಿಟ್ಟಿನಲ್ಲಿ ಕೂಡ ಹೈಕಮಾಂಡ್ ನಾಯಕರು ಹಿಂದಟನ್ನ ಆಗ್ತಾ ಇದ್ದಾರೆ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಅವರು ಪ್ರಭಾವವನ್ನ ಸಾಧಿಸಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಹೇಳಲಾಗ್ತಾ ಇದೆ. ಇದೀಗ ಕಾಂಗ್ರೆಸ್ನ ಸಿದ್ದರಾಮಯ್ಯ ಅವರನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಕೂಡ ಗಾಳವನ್ನು ಹಾಕಿದ್ದಾರೆ. ಆದ್ರೆ ಸ್ಪಷ್ಟವಾಗಿ ಇನ್ನೂ ಕೂಡ ಸಂದೇಶವು ಅವರಿಂದ ಬಂದಿಲ್ಲ. ಹೀಗಾಗಿ ಅಂತಿಮವಾಗಿ ಅಲ್ಲಿ ಒಕ್ಕಲಿಗ ನಾಯಕಿ ಏನಾದರೂ ಸ್ಪರ್ಧೆಯನ್ನ ಮಾಡಿಸಿದ್ರೆ ಗೆಲ್ಬಹುದು ಅನ್ನೋ ಒಂದು ಲೆಕ್ಕಾಚಾರದ ಆಧಾರದ ಮೇಲೆ ಸುಮಲತಾ ಅಂಬರೀಶ್ ಅವರನ್ನ ಈಗ ಚಿಕ್ಕಬಳ್ಳಾಪುರದಿಂದ ಸ್ಪರ್ಧೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಕಾರ್ಯತಂತ್ರವನ್ನು ರೂಪಿಸಿರುವಂತದ್ದು. ಸುಮಲತಾ ಅಂಬರೀಶ್ ಅವರಿಗೂ ಕೂಡ ಈಗಾಗಲೇ ಒಂದಷ್ಟು ಸಲಹೆಗಳನ್ನು ಕೂಡ ಕೊಟ್ಟಿರುವಂತದ್ದು. ಆದ್ರೆ ಸುಮಲತಾ ಅಂಬರೀಶ್ ಅವರು ಯಾವುದೇ ಕಾರಣಕ್ಕೂ ಕೂಡ ನಾನು ಮಂಡ್ಯ ಬಿಟ್ಟು ಚಿಕ್ಕಬಳ್ಳಾಪುರಕ್ಕೆ ಹೋಗೋದಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಸಂದೇಶವನ್ನು ರವಾನೆ ಕೂಡ ಮಾಡಿದ್ದಾರೆ. ಹೀಗಾಗಿ ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ.ಪಿ. ನಡ್ಡಾ ಅವರನ್ನ ಅವರು ಭೇಟಿ ಮಾಡುವಂತ ಸಾಧ್ಯತೆ ಕೂಡ ಇರುವಂತದ್ದು. ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಸ್ಪಷ್ಟವಾದಂತಹ ನಿರ್ಧಾರ ಪ್ರಕಟ ಆಗುವಂತ ಸಾಧ್ಯತೆ ಕೂಡ ಈಗಾಗಲೇ ಇರುವಂತದ್ದು. ಒಂದು ಕಡೆಗೆ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಕೊಡ್ಬೇಕು ಅನ್ನೋದ್ರ ಬಗ್ಗೆ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಕೂಡ ಆಗಿದೆ. ಮತ್ತೆ ಜೆಡಿಎಸ್ನ ಎಚ್.ಡಿ. ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನೋದು ಕೂಡ ಹೇಳಲಾಗ್ತಾ ಇರುವಂತದ್ದು. ಅಂತಿಮವಾಗಿ ಜೆಡಿಎಸ್ ಯಾರೇ ಸ್ಪರ್ಧೆ ಮಾಡಿದ್ರು ಕೂಡ ಸುಮಲತಾ ಅಂಬರೀಶ್ ಅವರಿಗೆ ಟಿಕೆಟ್ ಮಿಸ್ ಆಗುತ್ತೆ ಅನ್ನೋದು ಕೂಡ ಹೇಳಲಾಗ್ತಾ ಇದೆ. ಇದೀಗ ಮಂಡ್ಯ ಬಿಟ್ಕೊಟ್ಟು ಒಂದು ರೀತಿ ಚಿಕ್ಕಬಳ್ಳಾಪುರಕ್ಕೆ ಬಂದ್ಬಿಡಿ, ಅಲ್ಲಿ ಸ್ಪರ್ಧೆ ಮಾಡಿ ಅನ್ನೊಂದು ಸಲಹೆಗಳನ್ನ ಕೊಟ್ಟಿದ್ದಾರೆ. ಆದ್ರೆ ಈಗ ಸುಮಲತಾ ಅಂಬರೀಶ್ ಅವರ ಲೆಕ್ಕಾಚಾರ ಬೇರೆ ಕೂಡ ಆಗಿದೆ. ಯಾಕಂದ್ರೆ ಮಂಡ್ಯದಲ್ಲಿ ಸ್ಪರ್ಧೆ ಮಾಡಿ ಅಲ್ಲೇನಾದ್ರೂ ಬೇರೆ ಕಡೆ ಹೋಯ್ತು ಅಂದ್ರೆ ಒಂದು ರೀತಿ ಸ್ವಾರ್ಥ ರಾಜಕಾರಣ ಅನ್ನೋ ಹೆಸರಿಗೆ ಬರೋದ್ರ ಮುಖಾಂತರವಾಗಿ ಮತ್ತೆ ಜಿಲ್ಲೆಯಲ್ಲಿ ತಮ್ಮ ಹಿಡಿತ ಕೈ ತಪ್ಪುತ್ತೆ ಅನ್ನೋದು ಕೂಡ ಸುಮಲತಾ ಅಂಬರೀಶ್ ಅವರ ಲೆಕ್ಕಾಚಾರ ಆಗಿದೆ. ಹೀಗಾಗಿ ಏನಾದ್ರೂ ಸುಮಲತಾ ಅಂಬರೀಶ್ ಅಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಒಪ್ಪಿಕೊಂಡ್ರು ಸಹಿತ ಮತ್ತೊಂದು ಕಡೆ ಅಲ್ಲಿಯ ಟಿಕೆಟ್ ಆಕಾಂಕ್ಷಿಯಾಗಿರ್ತಕ್ಕಂತಹ ಡಾಕ್ಟರ್ ಸುಧಾಕರ್ ಇರ್ಬೋದು ಅಥವಾ ಅಲ್ಲಿರ್ತಕ್ಕಂಥ ನಾಯಕರಿರ್ಬೋದು, ವಿಶ್ವನಾಥ್ ಇರ್ಬೋದು, ಮುಂತಾದವರು ಸಪೋರ್ಟ್ ಮಾಡ್ತಾರಾ ಅಂತಕ್ಕಂಥ ಪ್ರಶ್ನೆ ಕೂಡ ಇರುವಂತದ್ದು.
ಖಂಡಿತವಾಗ್ಲೂ ಆ ರೀತಿಯಾದಂತಹ ಸಪೋರ್ಟ್ ಮಾಡಲ್ಲ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಹೇಳಲಾಗ್ತಾ ಇರುವಂತದ್ದು ರಾಘವೇಂದ್ರ. ಈಗಾಗಲೇ ಯಾವಾಗ ಸುಮಲತಾ ಅಂಬರೀಶ್ ಅವರ ಹೆಸರು ಬಂತು ಅದಾದ ನಂತರವಾಗಿ ಈಗ ಸ್ವತಃ ಅಲ್ಲಿರ್ತಕ್ಕಂಥ ಸ್ಥಳೀಯ ಶಾಸಕ ಎಸ್ ಆರ್ ವಿಶ್ವನಾಥ್ ಅವರು ಯಾವುದೇ ಕಾರಣಕ್ಕೂ ಕೂಡ ವಲಸಿಗರಿಗೆ ಇಲ್ಲಿ ಆದ್ಯತೆ ಕೊಡೋದಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟವಾದ ಸಂದೇಶವನ್ನು ಕೊಟ್ಟಿದ್ದಾರೆ. ಈಗಾಗಲೇ ರಾಜ್ಯದ ಹಲವು ಕ್ಷೇತ್ರಗಳಲ್ಲಿ ಈಗಾಗಲೇ ಬಿಜೆಪಿ ಅಭ್ಯರ್ಥಿಗಳನ್ನ ಸ್ಪರ್ಧೆ ಮಾಡುವಂತ ನಿಟ್ಟಿನಲ್ಲಿ ಈಗಾಗಲೇ ಉಡುಪಿ ಚಿಕ್ಕಮಗಳೂರಿನಿಂದ ವಲಸೆ ಬಂದಿರತಕ್ಕಂಥ ಶೋಭಾ ಕರಂದ್ಲಾಜೆ ಅವರು ಬೆಂಗಳೂರು ಉತ್ತರದಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ಆದ್ರೆ ಆ ಭಾಗದ ಶಾಸಕರು ಕೂಡ ಈಗಾಗಲೇ ಹೈಕಮಾಂಡ್ ನಾಯಕರು ಕೂಡ ಸಂದೇಶವನ್ನು ರವಾನೆಯನ್ನು ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ವಲಸಿಗರಿಗೆ ನಾವು ಸಪೋರ್ಟ್ ಮಾಡಲ್ಲ ಅನ್ನುವಂಥದ್ದು. ಇಷ್ಟಾದ್ರೂ ಕೂಡ ಅವರು ಸ್ಪರ್ಧೆ ಮಾಡಿದ್ದಾರೆ, ಗೊತ್ತಿಲ್ಲ ಏನಾಗುತ್ತೆ ಅನ್ನುವಂಥದ್ದು. ಅದೇ ರೀತಿಯಾಗಿ ಈಗ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಅದೇ ರೀತಿಯಿಂದ ವಾತಾವರಣ ನಿರ್ಮಾಣ ಆಗಿರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ವಲಸಿಗರಿಗೆ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಕೊಡಬಾರದು ಅನ್ನುವಂಥದ್ದು, ಮತ್ತೆ ಸುಧಾಕರ್ಗೂ ಕೂಡ ಕೊಡಬಾರದು ಅನ್ನುವಂಥದ್ದು ಕೂಡ ಅಲ್ಲಿ ಸ್ಥಳೀಯ ಶಾಸಕರ ಒತ್ತಡ ಆಗಿದೆ. ಹೀಗಾಗಿ ಹೈಕಮಾಂಡ್ ನಾಯಕರಿಗೆ ಈ ಒಂದು ವಿಚಾರ ತಲೆಬಿಸಿ ಆಗಿರುವಂತದ್ದು. ಹೀಗಾಗಿ ಅಂತಿಮವಾಗಿ ಯಾರನ್ನ ಮನವೊಲಿಕೆ ಮಾಡಿ ಅಲ್ಲಿ ಸ್ಪರ್ಧೆ ಮಾಡಿಸ್ತಾರೆ ಅನ್ನೋದು ಕೂಡ ಈಗಾಗಲೇ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಂಡಿರುವಂತದ್ದು. ಒಟ್ಟಾರೆಯಾಗಿ ಸಂಸದ ಸುಮಲತಾ ಅಂಬರೀಶ್ ಅವರನ್ನೇ ಏನಾದರೂ ಅಲ್ಲಿ ಕಣಕ್ಕಿಳಿಸಬೇಕು ಅನ್ನೋದ್ರ ಬಗ್ಗೆ ಅಂತಿಮವಾಗಿ ಹೈಕಮಾಂಡ್ ನಾಯಕರು ತೀರ್ಮಾನ ಮಾಡ್ತಾರಾ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು. ರಾಘವೇಂದ್ರ, ಧನ್ಯವಾದಗಳು ಕೃಷ್ಣ ನಿಮ್ಮೆಲ್ಲ ಮಾಹಿತಿಗೆ. ಬೆಳಗಾವಿಯಲ್ಲಿ ಈ ಬಾರಿ ಏನಾಗುತ್ತೆ, ಯಾರಿಗೆ ಬಿಜೆಪಿಯಿಂದ ಟಿಕೆಟ್ ಸಿಗುತ್ತೆ ಅನ್ನೋದು ಇನ್ನೂ ಕೂಡ ಸಸ್ಪೆನ್ಸ್ ಆಗೇ ಉಳಿದಿರುವಂತದ್ದು. ಕಳೆದ ಬಾರಿ ಈಗ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಶೆಟ್ಟರ್ಗೆ ನಿರಾಕರಣೆ ಆಗಿತ್ತು ಟಿಕೆಟ್. ಈ ಬಾರಿ ಕೊಡುತ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಬೆಳಗಾವಿ ಟಿಕೆಟ್ ಶೆಟ್ಟರ್ಗೆ ಮಿಸ್ ಆಗುತ್ತಾ? ಶೆಟ್ಟರ್ ವಿರುದ್ಧ ಸ್ಥಳೀಯ ನಾಯಕರ ವಿರೋಧ, ಯತ್ನಾಳ್ಗೆ ಹೈಕಮಾಂಡ್ ಬುಲಾವ್ ಯಾಕೆ? ಈ ಪ್ರಶ್ನೆ ಸದ್ಯ ಮೂಡ್ತಾ ಇರುವಂತದ್ದು. ಶೆಟ್ಟರ್ ಟಿಕೆಟ್ ತಪ್ಪಿಸೋದಕ್ಕೆ ನಡೆದಿದೆಯಾ ರಣತಂತ್ರ? ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಒಂದೆಡೆ ಸ್ಥಳೀಯ ಮುಖಂಡರಿಂದ ವಿರೋಧ, ಮತ್ತೊಂದೆಡೆ BL ಸಂತೋಷ್ ತಂತ್ರಗಾರಿಕೆ ಅಂತ ಕೂಡ ಹೇಳಲಾಗ್ತಾ ಇದೆ. ಯತ್ನಾಳ್ ಹೆಸರು ತೇಲಿ ಬಿಟ್ಟಿದ್ದಾರಂತೆ BL ಸಂತೋಷ್ ವಿರುದ್ಧ ಈ ಹಿಂದೆ ಕಿಡಿಕಾರಿದ್ರು ಶೆಟ್ಟರ್. ದೆಹಲಿಗೆ ದೌಡಾಯಿಸಿದ್ದಾರೆ ಶೆಟ್ಟರ್. ಟಿಕೆಟ್ಗಾಗಿ ಲಾಬಿಯನ್ನ ಮಾಡ್ತಾ ಇದ್ದಾರೆ ಅಂತ ಕೂಡ ಈಗ ಮಾಹಿತಿಗಳು ಬಂದಿರುವಂತದ್ದು. ಹಾಗಿದ್ರೆ ನಿಜಕ್ಕೂ ಶೆಟ್ಟರ್ಗೆ ಈ ಬಾರಿ ಬೆಳಗಾವಿಯ ಟಿಕೆಟ್ ಸಿಗುತ್ತಾ? ಈ ಪ್ರಶ್ನೆ ಮತ್ತೆ ಮತ್ತೆ ಮೂಡ್ತಾ ಇದೆ. ಮತ್ತೊಂದು ಕಡೆ ಬಿಜೆಪಿಯ ಪಡಸಾಲೆಯಿಂದಲೇ ಕೇಳಿ ಬರ್ತಿರ್ತಕ್ಕಂಥ ಮಾತೆಂದ್ರೆ, ಈಗ ಬಿಜೆಪಿಯಿಂದ ಹೊರಹೋಗಿ ಶೆಟ್ಟರ್ ತಮ್ಮದೇ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನ ಮಾಡಿದ್ರು ಕಾಂಗ್ರೆಸ್ ಟಿಕೆಟ್ನಿಂದ. ಅಲ್ಲೂ ಕೂಡ ಅವರು ಸೋತಿದ್ದಾರೆ. ಈ ಬಾರಿ ಅಂತ ಚಾರ್ಮ್ ಇದೆಯಾ ಅವರಿಗೆ ಅಂತ ಕೂಡ ಕೆಲವೊಬ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಹುಬ್ಬಳ್ಳಿಯಿಂದ ಇಲ್ಲಿಗೆ ಯಾಕೆ ತರ್ತೀರಿ, ಇಲ್ಲಿರ್ತಕ್ಕಂಥವರಿಗೆ ಟಿಕೆಟ್ ಅನ್ನ ಕೊಡಿ ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ. ಯತ್ನಾಳ್ಗೆ BL ಸಂತೋಷ್ ಬುಲಾವನ್ನ ಕೊಟ್ಟಿದ್ದಾರೆ ಮತ್ತೊಂದೆಡೆ. ಹಾಗಿದ್ರೆ ಯತ್ನಾಳ್ ಬೆಳಗಾವಿ ಟಿಕೆಟ್ ಕೊಡಿಸುವಂತ ತಂತ್ರ ನಡೆದಿದೆಯಾ, ತಂತ್ರಗಾರಿಕೆಯನ್ನ ನಡೆಸಲಾಗ್ತಾ ಇದೆಯಾ ಅಂತ ಕೂಡ ಈಗ ಮಾಹಿತಿ ಇರುವಂತದ್ದು. ಈ ಹಿಂದೆ BL ಸಂತೋಷ್ ವಿರುದ್ಧ ಹರಿಹಾಯ್ದಿದ್ರು ಶೆಟ್ಟರ್. ಸಾಕಷ್ಟು ಬಾರಿ ನಾವು ನೋಡ್ತಾ ಇದ್ವಿ BL ಸಂತೋಷ್ ಅವರನ್ನೇ ಟಾರ್ಗೆಟ್ ಮಾಡಿ ಮತ್ತೆ ಮತ್ತೆ ವಾಗ್ದಾಳಿಯನ್ನ ನಡೆಸ್ತಾ ಇದ್ರು. BLS ಕಾರ್ಯತಂತ್ರ ತಿಳಿತಾ ಇದ್ದ ಹಾಗೇನೆ, ಕಾರ್ಯತಂತ್ರದ ಬಗ್ಗೆ ಮಾಹಿತಿ ಬರ್ತಿದ್ದ ಹಾಗೇನೆ ಈಗ ದೆಹಲಿಗೆ ತೆರಳಿದ್ದಾರೆ ಜಗದೀಶ್ ಶೆಟ್ಟರ್. ದೆಹಲಿಗೆ ದೌಡಾಯಿಸಿರೋ ಜಗದೀಶ್ ಶೆಟ್ಟರ್ ಟಿಕೆಟ್ಗಾಗಿ ಲಾಬಿಯನ್ನ ಮಾಡ್ತಾ ಇದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅವರಿಂದನೇ ಮಾಹಿತಿಯನ್ನ ಪಡೆದುಕೊಳ್ತಾ ಹೋಗೋಣ. ಚಂದ್ರಕಾಂತ್ ಸುಗಂಧಿ, ಇನ್ನೂ ಕೂಡ ಬಿಜೆಪಿ ಟಿಕೆಟ್ ಸಸ್ಪೆನ್ಸ್ ಆಗ್ತಾ ಇದೆ ಬೆಳಗಾವಿದ್ದು. ನಿಮಗಿರ್ತಕ್ಕಂಥ ಮಾಹಿತಿ ಏನು? ಸ್ಥಳೀಯವಾಗಿ ಯಾವ ಚರ್ಚೆ ನಡೀತಾ ಇದೆ? ಶೆಟ್ಟರ್ಗೆ ಟಿಕೆಟ್ ಸಿಗುತ್ತಾ? ರಾಘವೇಂದ್ರ ಗುಡಿ, ಪ್ರಮುಖವಾಗಿ ಏನು ಬೆಳಗಾವಿಯಲ್ಲಿ 8 ರಿಂದ 10 ಜನ ಆಕಾಂಕ್ಷಿಗಳಿದ್ರು. ಇದರ ಹೊರತಾಗಿಯೂ ಕೂಡ ಜಗದೀಶ್ ಶೆಟ್ಟರ್ ಹೆಸರು ಬೆಳಗಾವಿಗೆ ಫೈನಲ್ ಆಗಿದೆ ಅಂತ ಹೇಳಿ ಬಿಜೆಪಿ ನಾಯಕರೇ ಓಪನ್ ಆಗಿ ಹೇಳಿದ್ರು. ಇದರಿಂದ ಬೆಳಗಾವಿ ಬಿಜೆಪಿ ನಾಯಕರಲ್ಲಿ ಒಂದು ರೀತಿ ಅಸಮಾಧಾನ ಭುಗಿಲೆದಿದೆ. ಏನು ಇತ್ತೀಚೆಗೆ ರಾಜ್ಯಸಭಾ ಮಾಜಿ ಸದಸ್ಯ ಪ್ರಭಾಕರ್ ಕೋರೆ ನಿವಾಸದಲ್ಲಿ 10ಕ್ಕೂ ಹೆಚ್ಚು ಪ್ರಮುಖ ಮುಖಂಡರು, ಅಂದ್ರೆ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳ ಪ್ರಮುಖ ಮುಖಂಡರು ಒಂದು ಸಭೆಯನ್ನ ನಡೆಸಿದ್ರು. ಬಳಿಕ ವರಿಷ್ಠರ ಗಮನಕ್ಕೆ ವಲಸಿಗರು ಬೆಳಗಾವಿಗೆ ಬೇಡ ಅಂತಕ್ಕಂಥ ಮಾಹಿತಿಯನ್ನ ವರಿಷ್ಠರಿಗೆ ತಲುಪಿಸುವಲ್ಲಿ ಬೆಳಗಾವಿ ಮುಖಂಡರು ಈಗ ಸದ್ಯ ಸಕ್ಸಸ್ ಆಗಿರ್ತಕ್ಕಂಥದ್ದು. ವರಿಷ್ಠರು ಯಾವ ನಿರ್ಧಾರ ಕೈಗೊಳ್ತಾರೆ ಅಂತಕ್ಕಂಥದ್ದು ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಮತ್ತೊಂದು ಕಡೆ ಏನು ದೆಹಲಿಗೆ ಹೋಗೋಕೆ ಕೂಡ ಬೆಳಗಾವಿ ನಾಯಕರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ದೆಹಲಿ ನಾಯಕರು ಭೇಟಿಗೆ ಅನುಮತಿ ಕೊಟ್ಟ ತಕ್ಷಣ ದೆಹಲಿಗೆ ಹೋಗಿ ಜಗದೀಶ್ ಶೆಟ್ಟರ್ ಬೇಡ, ಸ್ಥಳೀಯರಿಗೆ ಟಿಕೆಟ್ ಕೊಡಿ ಅಂತಕ್ಕಂಥದ್ದು ಬೆಳಗಾವಿ ನಾಯಕರ ಬೇಡಿಕೆಯಾಗಿದೆ. ಮತ್ತೊಂದು ಕಡೆ ಏನು ಬಸನಗೌಡ ಪಾಟೀಲ್ ಯತ್ನಾಳ್ ಹೆಸರನ್ನ ಈ ಹಿಂದೆ 3 ಲೋಕಸಭಾ ಕ್ಷೇತ್ರಕ್ಕೆ ಅವರ ಹೆಸರು ತೇಲಿ ಬಂದಿತ್ತು. ಪ್ರಮುಖವಾಗಿ ಕೊಪ್ಪಳ, ಬಾಗಲಕೋಟೆ ಮತ್ತು ಬೆಳಗಾವಿಗೆ ಸ್ಪರ್ಧಿಸುವಂತೆ
ಅನ್ನುವಂತೆ ವರಿಷ್ಠರು ಯತ್ನಾಳ್ ಬಸವನಗೌಡ ಪಾಟೀಲ್ ಅವರಿಗೆ ಆಫರ್ ಅನ್ನ ಕೊಟ್ಟಿದ್ರು. ಆದ್ರೆ ಈಗ ಸದ್ಯ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಯತ್ನಾಳ್ ಬರ್ತಾರ ಅಥವಾ ಸ್ಥಳೀಯವಾಗಿ ಪಂಚಮಸಾಲಿ ಸಮುದಾಯಕ್ಕೆ ಟಿಕೆಟ್ ಕೊಡ್ತಾರ ಅಂತಕ್ಕಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಯಾಕಂದ್ರೆ ಜಗದೀಶ್ ಶೆಟ್ಟರ್ ಹೆಸರು ಫೈನಲ್ ಆಗಿದೆ ಅಂತ ಹೇಳಲಾಗ್ತಿತ್ತು. ಜಗದೀಶ್ ಶೆಟ್ಟರ್ ಕೂಡ ಬೆಳಗಾವಿ ಜಿಲ್ಲೆ ಅನೇಕ ಮುಖಂಡರ ಜೊತೆಗೆ ದೂರವಾಣಿ ಮೂಲಕ ಈಗಾಗಲೇ ಮಾತುಕತೆಯನ್ನ ಮಾಡ್ತಾ ಇದ್ದಾರೆ. ಬಂದ್ರೆ ನನಗೆ ಬೆಂಬಲಿಸಿ ಅಂತಕ್ಕಂಥದ್ದು. ಯಾಕಂದ್ರೆ ಜಗದೀಶ್ ಶೆಟ್ಟರ್ ಬೆಳಗಾವಿ ಭಾಗದಲ್ಲಿ ಅನೇಕ ವರ್ಷಗಳಿಂದ ಕೆಲಸ ಮಾಡಿದ್ದಾರೆ. ಸುಮಾರು 40 ವರ್ಷಗಳಿಂದಲೂ ಕೂಡ ರಾಜಕೀಯವಾಗಿ ಅವರಿಗೆ ಸಂಪರ್ಕ ಇದೆ. ಆದ್ರೆ ಸದ್ಯ ಈಗ ಬೆಳಗಾವಿ ಬಿಜೆಪಿಯಲ್ಲಿ ಅಂದ್ರೆ ಮೂಲ ವಲಸಿಗ ಈ ಒಂದು ಫೈಟ್ ಆರಂಭವಾಗಿರ್ತಕ್ಕಂಥದ್ದು. ಈ ಒಂದು ಮಾಹಿತಿಯನ್ನ ವರಿಷ್ಠರ ಗಮನಕ್ಕೆ ತರುವಲ್ಲಿ ಬೆಳಗಾವಿ ಮುಖಂಡರು ಸದ್ಯ ಸಕ್ಸಸ್ ಆಗಿದ್ದಾರೆ. ವರಿಷ್ಠರ ನಿರ್ಧಾರ ಏನು, ಜಗದೀಶ್ ಶೆಟ್ಟರ್ ಅವರನ್ನೇ ಬೆಳಗಾವಿಗೆ ಕಣಕ್ಕಿಳಿಸ್ತಾರ ಅಥವಾ ಈ ಜಗದೀಶ್ ಶೆಟ್ಟರ್ ಬದಲಾಗಿ ಬೆಳಗಾವಿ ಅವರಿಗೆ ಟಿಕೆಟ್ ಕೊಡ್ತಾರ ಅಂತಕ್ಕಂಥದ್ದು ಸದ್ಯ ಕುತೂಹಲಕ್ಕೆ ಕಾರಣವಾಗಿದೆ. ಒಂದು ವೇಳೆ ಜಗದೀಶ್ ಶೆಟ್ಟರ್ ಕೊಡದೇ ಇದ್ರೆ ಅವರ ಮನೆಯಲ್ಲಿ ಯಾರಿಗಾದ್ರೂ ಟಿಕೆಟ್ ಕೊಡ್ತಾರ ಅಥವಾ ಹೊಸಬರಿಗೆ ಅವಕಾಶ ಕೊಡ್ತಾರ ಅಂತಕ್ಕಂಥ. ಯಾಕಂದ್ರೆ ಲಿಂಗಾಯತ ಒಳಪಂಗಡಿಗಳಿಗಾಗಲೇ ಎರಡೆರಡು ಸಮುದಾಯಕ್ಕೆ ಎರಡೆರಡು ಏನು ಟಿಕೆಟ್ ಅನ್ನ ಬಿಜೆಪಿ ಕೊಟ್ಟಿದೆ. ಆದ್ರೆ ಪಂಚಮಸಾಲಿ ಸಮುದಾಯಕ್ಕೆ ಕೊಪ್ಪಳದಲ್ಲಿ ಮಾತ್ರ ಟಿಕೆಟ್ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಸಾಕಷ್ಟು ಲೆಕ್ಕಾಚಾರಗಳು ಬೆಳಗಾವಿ ಲೋಕಸಭೆ ವಿಚಾರದಲ್ಲಿ ಈಗ ಕುತೂಹಲಕಾರಿ ಬೆಳವಣಿಗೆಗಳು ನಡೀತಾ ಇವೆ. ರಾಘವೇಂದ್ರ ಗುಡಿ, ಧನ್ಯವಾದಗಳು ಚಂದ್ರಕಾಂತ್ ಸುಗಂಧಿ ನಿಮ್ಮೆಲ್ಲ ಮಾಹಿತಿಗೆ. ತುಮಕೂರು ಕಾಂಗ್ರೆಸ್ನಲ್ಲಿ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಬೆಳವಣಿಗೆ ನಡೆದಿರುವಂತದ್ದು. ತುಮಕೂರು ಕಾಂಗ್ರೆಸ್ನಲ್ಲಿ ಭಿನ್ನಮತವನ್ನ ಶಮನ ಮಾಡಲಾಗಿದೆ. ಅತೃಪ್ತರನ್ನ ಸಮಾಧಾನಗೊಳಿಸಿದ್ದಾರೆ ಮುದ್ದಹನುಮೇಗೌಡ. ಮುರಳೀಧರ್ ಹಾಲಪ್ಪ ಮನವೊಲಿಕೆ ಸಕ್ಸಸ್ ಆಗಿರುವಂತದ್ದು. ಟಿಕೆಟ್ ಆಕಾಂಕ್ಷಿಯಾಗಿದ್ದ ಮುರಳೀಧರ್ ಹಾಲಪ್ಪ ಮುದ್ದಹನುಮೇಗೌಡಗೆ ಟಿಕೆಟ್ ಅನ್ನ ನೀಡಿತ್ತು ಕಾಂಗ್ರೆಸ್ನ ಹೈಕಮಾಂಡ್. ಪಕ್ಷದ ನಿರ್ಧಾರಕ್ಕೆ ಮುನಿಸಿಕೊಂಡಿದ್ರು ಮುರಳೀಧರ್ ಹಾಲಪ್ಪನವರು. ಮುರಳೀಧರ್ ಮನೆಗೆ ತೆರಳಿ ಚರ್ಚೆಯನ್ನ ಮಾಡಿದ್ದಾರೆ ಮುದ್ದಹನುಮೇಗೌಡರು. ಚುನಾವಣೆಯಲ್ಲಿ ಬೆಂಬಲವನ್ನ ಕೊಡಿ, ಚುನಾವಣೆಯಲ್ಲಿ ಬೆಂಬಲಿಸುವಂತೆ ಮುರಳೀಧರ್ಗೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಅವರ ಮನವಿಗೆ ಸ್ಪಂದಿಸಿದಂತ ಮುರಳೀಧರ್ ಅವರು ಬೆಂಬಲವನ್ನ ನೀಡ್ತೀವಿ ಅಂತ ಕೂಡ ತಿಳಿಸಿದ್ದಾರೆ ಅಂತ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು. ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಮುರಳೀಧರ್ ಅವರ ಮನೆಗೆ ತೆರಳಿ ಅವರನ್ನ ಸಮಾಧಾನ ಮಾಡಿರುವಂತದ್ದು. ಅವರ ಜೊತೆಯಲ್ಲಿ ಚರ್ಚೆ ಮಾಡಿದ್ದಾರೆ ಮುದ್ದಹನುಮೇಗೌಡರು. ಚುನಾವಣೆಯಲ್ಲಿ ಒಗ್ಗಟ್ಟಾಗಿ ಹೋಗೋಣ, ನನಗೆ ಬೆಂಬಲವನ್ನ ಕೊಡಿ ಅಂತ ಕೂಡ ಅವರು ಮನವಿಯನ್ನ ಇದೇ ವೇಳೆ ಮಾಡಿಕೊಂಡಿದ್ದಾರೆ.